ದಕ್ಷಿಣ ಕನ್ನಡದಲ್ಲಿ ಕೈಕಮಲ ಪಕ್ಷಗಳಿಂದ ಆತ್ಮಾವಲೋಕನ ಶುರುವಾಗಿದೆ. ಈಗ ಗೆದ್ದರೂ ಕಳೆದ ಬಾರಿಗಿಂತ ಕಡಿಮೆ ಮತವನ್ನ ಪಡೆದಿದೆ ಬಿಜೆಪಿ. ನೋಡಿ, ಕರಾವಳಿ ಅಂತಂದ್ರೆ ಕಮಲದ ಕೋಟೆ, ಇದು ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತಾರೆ. ಆದರೆ ವೋಟ್ ಈ ಬಾರಿ ಅಲ್ಲಿ ಕಡಿಮೆ ಬಂದಿದೆ ಬಿಜೆಪಿಗೆ. ಲಾಸ್ಟ್ ಟೈಮ್ ಹೋಲಿಸಿದ್ರೆ ನಾವು ಗೆದ್ದಿದ್ದಾರೆ, ಆದರೆ ವೋಟ್ ಕಡಿಮೆ ಇದೆ. ಸೋತರೂ ಕೂಡ ಕಳೆದ ಬಾರಿಗಿಂತ ಹೆಚ್ಚು ಮತ ಪಡೆದಿದೆ ಕಾಂಗ್ರೆಸ್. ಇಲ್ಲಿ ಪಕ್ಷ ಬಲಪಡಿಸುವ ನಿರ್ಧಾರಕ್ಕೆ ಪದ್ಮರಾಜ್ ಈಗ ಮುಂದಾಗಿದ್ದಾರೆ. ಪರಾಜಿತ ಅಭ್ಯರ್ಥಿ. ಜಿಲ್ಲೆಯಲ್ಲಿ ಸದ್ಯ ಮತ ಲೆಕ್ಕಾಚಾರದಲ್ಲಿ ಜನ ತೊಡಗಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ನೋಟಾ ಮತಗಳು ಅಚ್ಚರಿಯನ್ನ ಮೂಡಿಸಿದ್ದಾವೆ. ನೋಡಿ, ಇಲ್ಲಿ ಬರೀ ನೋಟಾ ಮತ 10,000ಕ್ಕಿಂತ ಹೆಚ್ಚೇ ಬೀಳುತ್ತೆ. ಈಗ ಆತ್ಮಾವಲೋಕನ ನಡೀತಾ ಇದೆ. ನೋಡಿ, ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಾರು 2,70,000 ಮತಗಳ ಅಂತರ, ಅಂದಾಜು ಅಷ್ಟು ಗೆದ್ದಿದ್ರು ಅಂತರದಿಂದ. ಈಗಿನ ಬ್ರಿಜೇಶ್ ಚೌಟ ಏನಿದ್ದಾರೆ, ಅವರು ಗೆದ್ದಿದ್ದು 1,14,000 ಮತಗಳ ಅಂತರ. ನೋಡಿ, ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಕಂಪೇರ್ ಮಾಡಿದರೆ ಈ ಚುನಾವಣೆಗೆ 1.5 ಲಕ್ಷ ಮತಗಳು ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿಗೆ ಬಿದ್ದಿದ್ದಾವೆ 2019 ಚುನಾವಣೆಗಿಂತ. ಅಂದರೆ ವೋಟ್ ಶೇರಿಂಗ್ ಇಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಆಗಿದೆ. ಜನರ ಒಲವು ಕಾಂಗ್ರೆಸ್ ಕಡೆ ದಿನೇ ದಿನೇ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿ. ನೋಡಿ, ಈಗ ಪದ್ಮರಾಜ್ ಸೋತಿದ್ದು 1,14,000 ಮತಗಳ ಅಂತರದಿಂದ. 1,14,000 ಅಷ್ಟೇ. ಲಾಸ್ಟ್ ಟೈಮ್ 2.5 ಲಕ್ಷಕ್ಕಿಂತ ಜಾಸ್ತಿ ಸೋತಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ. ಈಗ ನೋಡಿ, ಪದ್ಮರಾಜ್ ಗೆಲುವನ್ನು ಕಳ್ಕೊಂಡ್ರು ಕೂಡ, ಅವರು ಸೋತರೂ ಕೂಡ ಆ ಹುಮ್ಮಸ್ಸು ಹಾಗೇ ಇದೆ. ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಕಡೆ ಜನರ ಒಲವು ಇದೆ ಅನ್ನುವಂತಹ ನಂಬಿಕೆ ಇಟ್ಕೊಂಡಿದ್ದಾರೆ. ಸಂಘಟನೆ ಮಾಡ್ತೇವೆ, ಪಕ್ಷ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ನಾವು ಓಡಾಡ್ತೇವೆ ಅಂತ ಹೇಳಿ ಅವರು ಮುಂದೆ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ.